ಸಾವಿರದ ಒಡೆಯಲ್ಲಿ ಸಿಕ್ಕ ಪ್ರಾಣಿ ಅಂತ ಬಲಪಡಿಸುತ್ತಿರುವ ಕೊಂಡೆ ಯಾರು ನೀನು? ಎಲ್ಲಿಗೇಕೆ ಬಂದೆ? ನಿಮ್ಮಂತ ದ್ರೋಹಿಗಳು ರುಂಡ ಕತ್ತರಿಸಲೆಂದು ಅವತರಿಸಿ ಬಂದ ಯಮದೂತ. ಯಮದೂತ? ಎಂತೆಂತ ವೀರಾದಿ ವೀರರೇ ಈ ಶ್ರಮಿಂದಾರನಿಗೆ ಎದುರು ವೈಕುಂಠ ಸೇರಿರುವಾಗ ನೀನ್ಯಾವ ಯಮದೂತರೇ ಬಡಬಿಕಾನ? ಜಮೀನ್ದಾರ ಬಡವ ಬಡವ ಎಂದು ಮತ್ತೆ ಮತ್ತೆ ಮರಳಿ ನೀ ಕೂಗಿದರೆ ನಿನ್ನ ಶ್ರೀಮಂತಿಗೆ ಲಕ್ಷ್ಮಿ ಭಂಡಾರವನ್ನೇ ನಿನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಎಚ್ಚರದಿಂದ ಬರ. ಎಚ್ಚರ. ಈ ಜಗತ್ತಿನಾಡಿ ಜಮೀನ್ದಾರನ ಸಿಂಹದ ಗುರುವಿಗೆ ಬಂದು ಸೊಕ್ಕಿನಿಂದ ಮಾತನಾಡುತ್ತಿರುವ ಸೊಕ್ಕಿನ ಕೊಂಡ ಯಾರು ನೀನು? ಹಿಂದೆ ನಿನ್ನ ಬಣ್ಣದ ಮಾತಿಗೆ ಮರಳಾಗಿ ಈ ಮಾಡಿದ ಬ್ಯಾಂಕ್ ದರೋಡೆ ಅಪವಾದದಿಂದ ನೌಕರಿಯಿಂದ ಸಸ್ಪೆಂಡ್ ಆದ ಆ ಬ್ಯಾಂಕ್ ಮ್ಯಾನೇಜರ್ ರಾಜ. ರಾಜ ರಾಜು ಬಾಯಿಗೆ ಬಂದಂತೆ ಎಚ್ಚರ ತಪ್ಪಿ ಬಗಳದರೆ ಇನ್ನು ಚರ್ಮ ಸುಂದು ಬಿಟ್ಟನೋ ಬಲ ಹುಷಾರ್ ಮಗನೇ. ಮತ್ತೊಬ್ಬರ ಎಂದಲು ತಿಂದು ಬದುಕುತ್ತಿರುವ ನಿನಗೆ ಇಷ್ಟು ಸಕ್ಕಿರಬೇಕಾದರೆ ಕಟ್ಟಿ ಮನೆ ಭೀಮರಾಯನ ವಂಶದಲ್ಲಿ ಹುಟ್ಟಿ ಈ ಎತ್ತಿನ ಅಂದ ತಿಂದು ಬದುಕುತ್ತಿರುವ ನನಗಷ್ಟು ಸಕ್ಕಿರಬೇಕಲೇ? ತಮ್ಮ ರಾಜು ಮಾತು ಮಾತು ಬಂದ್ಬಾರ ಕೊಡ್ಲಿ ತೋರ್ಸಂದ್ರ ನಮ್ಮ ಜಮೀನ್ದಾರ ಅಂತಾರ ಅಲ್ಲಪ್ಪ. ಲೇ ಮಗನ ಚಂದ, ನೀನು ಮಾತನಾಡಬೇಡಲೇ ಮಗನೇ. ನೀನು ಮಾತನಾಡಿದರೆ ನಿನ್ನ ಪ್ರಾಣ ತೆಗೆಯಲು ಪುಟಿ ಪುಟಿದು ಹೊರಗಡೆ ಬರ್ತದೆ ನನ್ನ ಸೇನ. ಈ ಜಮೀನ್ದಾರ ಪ್ರತಾಪ ಸಂಚು ಮಾಡಿ ಹೊಂಚು ಹಾಕಿ ವೈರಿಯನ್ನು ಬೇಟೆಯಾಡಬೇಕೆನ್ನುವಷ್ಟರಲ್ಲೇ ವೈರಿಯೇ ಬೇಟೆಗಾರನ ಬಳಿಗೆ ಬಂದು ಬಿದ್ದಂತಾಯಿತು. ನಿನ್ನಸಿದೆ ಲೇ ಚೆನ್ನ ಪ್ರದೀಪ, ಕಟ್ಟಿರಿ ಈ ಮಗನನ್ನು ಆ ಮಾದಿ ಕಂಬಕ್ಕೆ. ಯಾವನಾದರೂ ನನ್ನ ಮೈಯನ್ನು ಮುಟ್ಟಿದರೆ ಎಮ್ಮರೊಂದ ಚಂಡಾಡಿ ಬಿಡುತ್ತೇನೆ. ಅವನ ಎಚ್ಚರ. ನನ್ನ ಉಂಡ ಚಂಡಾಡುತ್ತೇನೆಂದು ಶೂರನಂತ ಬಳಿಗೆ ಯಾಕಾಗ್ತಾನೆ ಮಗನೇ? ಈ ಜಮೀನ್ದಾರನುಂಡ ಚಂಡಾಡುವ ಯಾ ಮಗನ? ಹಾಗಾದರೆ ಬಾರಲೇ ಮುಂದಕ್ಕೆ. ಪ್ರತಾಪ ಪ್ರದೀಪ, ಮೋಸ ಮಾಡಿದ್ರಿ ಮಕ್ಕಳ, ಮೋಸ ಮಾಡಿದ್ರಿ. ಏ ಪ್ರದೀಪ, ಏನು ನೋಡುತ್ತಿರುವೆ? ಕಟ್ಟು ಈ ಬಡಗುಂಡಿಯನ್ನು ಸುಳಿಯುವ ಮೈಸಾರದವನ್ನು. ರಾಜ 75 ಹಳ್ಳಿಗಳಿಗೆ ಪೊಂಡ ನೆನೆಸಿಕೊಂಡಿರುವ ಈ ಜಮೀನ್ದಾರನ
ಪ್ರಾಣ ತೆಗಿತ್ತೇನೆ ಎಂದು ಸೊಕ್ಕಿನಿಂದ ಮಗಳಿದೆಯಾ ಮಗನೇ? ಪ್ರದೀಪ, ಏ ಜಮೀನ್ದಾರ, ಮಾಡುವುದು ಪುಂಡರ ಕೆಲಸವಲ್ಲದೆ. ಪುಂಡರ ಕೆಲಸ ತನ್ನಿದ್ರ ಬಿಚ್ಚಿನವರಲೇ ಮಕ್ಕಳ. ನಮ್ಮ ಪ್ರಾಣ ತೆಗೆಯುವ ಯಮದೂತ. ಈ ಪ್ರದೀಪ ಒಂದು ಸಾರಿ ನಿಮ್ಮಂತವರ ಮೇಲೆ ಕೆಟ್ಟ ದೃಷ್ಟಿ ಬಿಟ್ಟರೆ ನಿಮ್ಮಂತ ಕುಂದುಗಳು ಯಾರು ಉಳಿಯುವುದಿಲ್ಲ ಈ ಭೂಮಿಯ ಮೇಲೆ. ಅಂತರದಲ್ಲಿ ನಮಗೆ ಸಿಕ್ಕಂತೆ ಮಾತನಾಡುವೆ ಮಗನೇ. ತಾಯಿ ಚಾಟಿಯನ್ನು ನೋಡು ಈ ಮರಿ ಹುಲಿಯನ್ನು. ಆಗುತ್ತದೆ ನಿಮ್ಮ ಪುಂಡಾಟಿಕೆ ಸೋರತನ. ಅಲ್ಲ, ನಾನು ಪ್ರಾಣ ತೆಗಕ್ ನಿನ್ ಶೇಡ್ ಪುಟ್ಟು ಹೇಳ್ತಾಯ್ತಾ? ಏ ಮಗನ ಮುರಿಯ, ನಾನೇನಾದರೂ ಈ ಸರಪಣಿ ಬಂಧನದಿಂದ ಹೊರಗಡೆ ಬಂದರೆ ನಿಮ್ಮಿಬ್ಬರ ರಕ್ತವನ್ನೇ ಕುಡಿಯದೇ ಬಿಡುವುದಿಲ್ಲ. ನೆನಪಿರಲಿ. ನೋಡು ರಾಜು, ನಿನಗೆ ಮರ್ಯಾದೆಯಿಂದ ಹೇಳುತ್ತೇನೆ. ನಿಮ್ಮ ಅಣ್ಣನ ಹತ್ತಿರವಿರುವ 10,000 ನಿಧಿರಸ್ತಿರೋ ಫೈಲ್ ನನಗೆ ಕೊಟ್ಟು ನಿನ್ನ ಪ್ರಾಣ ಉಳಿಸಿಕೋ. ಯಾವ ಫೈಲ್? ನನಗೆ ಒಂದು ಗೊತ್ತಿಲ್ಲ. ಗೊತ್ತಿಲ್ಲ? ಹಾಗಾದರೆ ಅನುಭವಿಸು ಮಗನೇ. ನನ್ನ ಪ್ರಾಣ ಹೋದರೂ ನನಗೆ ಒಂದು ಗೊತ್ತಿಲ್ಲ. ಏಯ್! ಗೊತ್ತಿಲ್ಲ ಗೊತ್ತಿಲ್ಲ. ಹಾಗಾದರೆ ತೋಳು ಮಗನೇ ಹರ್ಬಡದ ಹುಳಿಯು ನೋಡಿದವನ್ನ ಪ್ರತಾಪ್, ಏನಿದೆಲ್ಲ? ಕಾರಣ ಇದೆಲ್ಲ ನಿನಗೆ ತಿಳಿಯದ ವಿಷಯ. ನೀನು ಸುಮ್ಮನಿರು. ನೋಡು ಜಮೀನ್ದಾರ, ಬಟ್ಟವರು ನೀವು ಈ ತರ ಬಡ ಜನರ ಮೇಲೆ ದಬ್ಬಾಳಿಕೆ ಮಾಡೋದು ಸರಿಯಲ್ಲ. ಇವನು ನನ್ನ ಕಡವಾಯ. ಇವನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಜಮೀನ್ದಾರ, ಮೊದಲು ನಿಲ್ಲಿಸೋ ನಿನ್ನ ದರ್ಪ ದಬ್ಬಾಳಿಕೆಯನ್ನು. ಏ ಕಾಳ! ನನ್ನ ವಿಷಯದಲ್ಲಿ ಹೊಡ್ಡ ಬಂದರೆ ಇದರ ಪರಿಣಾಮ ಏನಾಗುತ್ತದೆ ಗೊತ್ತಾ? ನನ್ನ ನಿನ್ನ ಪಾರ್ಟ್ನರ್ ಹರಿಯು ನಮ್ಮಿಬ್ಬರ ನಡುವೆ ರಣರಂಗದ ಕೋಳಗ ನಡೆಯಬೇಕಾಗುತ್ತದೆ. ಎಚ್ಚರ! ಮುಚ್ಚು ಬಾ ಹೇಳಿ. ಕಾರಣ ಎಂದು ಮತ್ತೆ ನುಡಿದರೆ ಬಡವರ ಮೇಲೆ ನಿಮ್ಮಂತ ಶ್ರೀಮಂತಿಕೆಯನ್ನು ಗುಂಡಾಟಿಕೆ ಮಾಡಿಕೊಳ್ಳೋದನ್ನು ಇಟ್ಟ ಈಗ ಸಹಿಸಿಕೊಳ್ಳೋದಿಲ್ಲ. ಕಾರಣ ನನ್ನನ್ನು ಎದುರಾಗಿಕೊಂಡು ನಮ್ಮ ಮುಂದೆ ಪುಂಡನಂತೆ ಹಾರಾಡಿದರೆ ಇನ್ನು ಮುಂದೆ ನಾವು ಇಬ್ಬರು ಕೊಡುವ ಇರಿಗಳು ಹೋಗುತ್ತದೆ. ಎಚ್ಚರದಿಂದ ಮಾತನಾಡ. ಎತ್ತರ ಜಮೀನ್ದಾರ, ನನ್ನ ನಿನ್ನ ಪಾರ್ಟ್ನರ್ಶಿಪ್ ಅರಿದು ನನ್ನಿಬ್ಬರ ರಣರಂಗದ ಕಾಳಗ ನಡೆದರು. ನನ್ನ ರುಂಡ ಬಿದ್ದರೂ ಚಿಂತೆ ಇಲ್ಲ. ನಿಮ್ಮಂತ ದೊಡ್ಡ ಬೆದರಿಕೆಗೆ ಎದುರುವ ಗಂಡು ನಾನಲ್ಲ. ಅದು ಅಲ್ಲದೆ ನಮ್ಮನ್ನು ಎದುರಾಗಿಕೊಂಡು ನಮ್ಮ ಮುಂದೆ ಪುಂಡನಂತೆ ಹಾರಾಡಿದರೆ ಎನ್ನ ಮುಂದೆ ನಿನ್ನ ಪ್ರಾಣ ಹಾರುವುದು ಖಂಡಿತ. ಜಮೀನ್ದಾರ, ಇನ್ನು ಮುಂದೆ ನಾವು ಕಡವೈರಿಗಳಾದರೂ ಚಿಂತೆ ಇಲ್ಲ. ನಿಮ್ಮಂತ ದೊಡ್ಡ ಇನ್ನು ಮುಂದೆ ಒಂದೇ ಒಂದು ಮಾತು, ನಿಮ್ಮ
ನಿನ್ನ ಬಾಯಿಂದ ಬರ ಬಂದರೆ ನಾನು ಏನು ಮಾಡ್ತೇನೆ ಗೊತ್ತಿಲ್ಲ. ಲೇ ಪ್ರದ್ಯ, ಮರ್ಯಾದೆಯಿಂದ ಅವರನ್ನು ಬೆಚ್ಚು. ನಾನೇ ಬೆಚ್ಚಬೇಕಾಗುತ್ತದೆ. ನಾನು ಮಾಡುತ್ತಿರುವ ಕಾರ್ಯಕ್ಕೆ ನೀ ಅಡ್ಡ ಬಂದರೆ ಕ್ಷಣದಲ್ಲಿಯೇ ನಿನ್ನ ಪ್ರಾಣ ಹಾರುವುದು ಖಂಡಿತ. ಪ್ರಾಣ, ಜಮೀನ್ದಾರ, ಅವತ್ತೇ ಹೇಳಿಲ್ಲವೇ ನೀನು ನನಗೆ ಎದುರಾದರೆ ಎಂದಿದ್ದರು ಈ ಟೈಗರ್ ಕರ್ಣನೆಂದು. ಅದೆಲ್ಲವನ್ನು ಮರೆತು ನೀನು ಪರಾಡಿಯಂತೆ ಹಾರಡಿದರೆ ಕೆಲವೇ ಸೆಕೆಂಡ್ನಲ್ಲಿ ನಿನ್ನ ಪ್ರಾಣ ಮುಗಿಸುತ್ತೇನೆ. ಬರು ಎತ್ತರ. ಅಲ್ರಿ ಕರ್ಣಪ್ಪ ಅವರ, ಸುಮ್ಮನೆ ನಿಮ್ಮಿಬ್ಬರು ಮಧ್ಯೆ ಅದಕ್ಕೆ ಜಗಳ, ಇಲ್ಲಿಗೆ ಬಿಟ್ಟು ಬಿಟ್ಟಿದ್ರ. ಹಾಗಾದರೆ ಮರ್ಯಾದೆಯಿಂದ ನೀವು ಕಟ್ಟಾಕಿರೋ ಹುಡುಗನನ್ನು ಬಿಡಂತೇಳು ಆ ನಿನ್ನ ಜಮೀನ್ದಾರನಿಗೆ. ಅದು ನನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಜಮೀನ್ದಾರ, ಈ ಕರ್ಣನನ್ನು ಸಿಡಿದೆಬ್ಬಿಸಿ ರಚ್ಚಿಗೆಬ್ಬಿಸಿ ಸಿಡಿದೆಬ್ಬಿಸಿಬೇಡ. ಈ ಕರ್ಣ ಸಿಡಿದೆದ್ದರೆ ಬೆಟ್ಟಿಸಿ ಅವನು ಎತ್ತಿದರೆ ನಿಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ತೆಗೆದುಕೊಳ್ಳದೆ ನಾ ಬಿಡಲಾರೆ. ಇವ್ರಿಬ್ರು ಜಗಳ ವಿಕೋಪ ಹೋಗಕ್ಕೆ ಕಾಣಕತ್ತೈತಿ. ಹೆಂಗಾರ ಐಡಿಯಾ ಮಾಡ್ತೀನಿ ತಡಿ ಒಂದು. ಸೌಕರ ಸ್ವಲ್ಪ ಬರ್ರಿ. ಓಹೋ, ಚೆನ್ನ ಹೇಳಿದಾಗ ಈ ಸಮಯದಲ್ಲಿ ಇವನನ್ನು ಎದುರಾಗಿಕೊಂಡರೆ ಈ ಕಾರಣ ನಮ್ಮನ್ನು ಹರಿದು ತಿನ್ನದೇ ಬಿಡುವುದಿಲ್ಲ. ಬಟ್ ಇವನಿಗೆ ಮೋಸದ ಬಲೆ ಬೀಸಿ ಇವನ ಕತ್ತರಿಸಿ ನನ್ನ ಸೇಡು ತೀರಿಸಿಕೊಳ್ಳಲೇಬೇಕು. ಏನು ಯೋಚನೆ ಮಾಡ್ತಿರವ್ರಿ? ಕೊನೆದಾಗಿ ಹೇಳ್ತೀರಿ, ನೀ ಕಟ್ಟಾಕಿರುವ ಆ ಹುಡುಗನನ್ನು ಬಿಡು. ಮೆಚ್ಚಿದೆ ಕಾರಣ, ಮೆಚ್ಚಿದೆ. ನೀನು ಬಡವರ ಬಂಧು ಎಂದು ಕೇಳಿದ್ದೆ. ಅದಕ್ಕೆ ನೀನು ಬಡವರ ಮೇಲಿಟ್ಟಿರುವ ಪ್ರೀತಿ ಅಭಿಮಾನವನ್ನು ಪರೀಕ್ಷೆ ಮಾಡಲು ನಾನೀಗೆ ಮಾಡಬೇಕಾಯಿತು. ಕಾರಣ ಇದರಿಂದ ನೀನೇನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಬಾ ಚೆನ್ನ, ಬಿಚ್ಚ ರಾಜುನನ್ನು. ಈ ಕಟಕರ ಕೈಯಿಂದ ಈ ಬಡ ಪಾಯನೆ ಬಿಡಿಸಿದ ನಿಮಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಅಣ್ಣ, ಯಾರಣ್ಣ ನೀನು? ನೋಡು, ಅದೆಲ್ಲ ನಿನಗೆ ಅರ್ಥವಾಗುದಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗು. ಆಯ್ತಣ್ಣ, ಹೋಗುತ್ತೇನೆ. ಲೇ ಪ್ರತಾಪ, ಪ್ರದೀಪ, ನೀವು ನನ್ನನ್ನು ಕಟ್ಟಿ ಹೊಡೆದ ಮಾತ್ರಕ್ಕೆ ಜಯಶಾಲಿ ಆಗಿದ್ದೇನೆಂದು ನೀವು ತಿಳಿದಿರಬೇಕು. ಆದರೆ ಇಂದಲ್ಲ ನಾಳೆ ಆದರೂ ಇದರ ಸೇಡಿಗಾಗಿ ನಾನು ನಿನ್ನ ರುಂಡ ತೆಗೆಯದೇ ಬಿಡುವುದಿಲ್ಲ. ನೆನಪಿರಲಿ ಮಗನೇ, ಮಾಡ್ತೇನೆ. ಕರ್ಣ, ನಡೆ ಒಳಗೆ ಹೋಗೋಣ. ಇಲ್ಲ, ನಾನು ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕಾಗಿದೆ. ನಾನಿನ್ನು ಬರುತ್ತೇನೆ. ಆಯ್ತು, ಹೋಗಿ ಬಾ. ಹೋಗು.